Dear students, ನೀವು ಲಾಸ್ಟ್ ವಿಡಿಯೋದಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫಿಸಿಕ್ಸ್ ಆಪ್ಷನ್ ಅಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕೆಮಿಸ್ ಆಪ್ಷನ್ ಕಲ್ತ್ಕೊಂಡಿದ್ದೀರಾ. ನಿಮಗೆ ಕ್ಯಾರೆಕ್ಟರಿಸ್ಟಿಕ್ಸ್ ಗೊತ್ತಾಯಿತು ಅಂದರೆ ಡಿಫ್ರೆನ್ಸ್ ಈಸಿಯಾಗಿ ಅರ್ಥ ಆಗುತ್ತೆ ಮಕ್ಕಳೇ. ವಾಟ್ ಆರ್ ದ ಇಂಪಾರ್ಟೆಂಟ್ ಡಿಫ್ರೆನ್ಸಸ್ ಬಿಟ್ವೀನ್ ಫಿಸಿಕಲ್ ಅಡ್ಸಾರ್ಪ್ಷನ್ ಅಂಡ್ ಕೆಮಿಕಲ್ ಅಡ್ಸಾರ್ಪ್ಷನ್? ಫಿಸಿಕಲ್ ಅಡ್ಸಾರ್ಪ್ಷನ್ ಮತ್ತೆ ಕೆಮಿಕಲ್ ಅಡ್ಸಾರ್ಪ್ಷನ್ ಡಿಫ್ರೆನ್ಸ್ ತಗೊಂಡಾಗ ಫಸ್ಟ್ ಬಂತು ಫಿಸಿಕ್ಸ್ ಆಪ್ಷನ್. Okay, physics option, and next one chemis option. What are the important differences between physics option and chemis option? Okay, ಇಲ್ಲಿ ಫಸ್ಟ್ ಒಂದು ಹೇಳೋದಾದ್ರೆ ಫಿಸಿಕ್ಸ್ ಆಪ್ಷನ್ ಡಿಫರೆನ್ಸ್ ಬರೋದಾದ್ರೆ the adsorbate and adsorbent are held together by weak van der Waals force. Adsorbate and adsorbent are held together by weak van der Waals force. Okay, weak van der Waals force or forces ಅಂತಕ್ಕಂಥದ್ದು weak van der Waals forces. Okay, this is physics option. In case of chemis option, adsorbate and adsorbent are held together by strong chemical bond. Held together by strong chemical bond ಅಂತಕ್ಕಂಥದ್ದು. Okay, another one difference in physics option, it is not specific in nature. Physics option is not specific in nature. Okay, ಸ್ಪೆಸಿಫಿಕ್ ಇನ್ ನೇಚರ್ ಅಂದ್ರೆ ಇದು ಯೂನಿವರ್ಸಲ್, ಯಾರು ಬೇಕಾದ್ರೂ ಅಬ್ಸರ್ವ್ ಆಗ್ಬೋದು ಅಂತಕ್ಕಂಥದ್ದು. ಓಕೆ, ಸೆಕೆಂಡ್ ಒನ್ ಅಂತ ತಗೊಂಡಾಗ ಇಲ್ಲಿ ನಿಮಗೆ ಇಟ್ ಈಸ್ ಹೈಲಿ ಸ್ಪೆಸಿಫಿಕ್ ಇನ್ ನೇಚರ್. ಇಟ್ ಈಸ್ ಹೈಲಿ ಸ್ಪೆಸಿಫಿಕ್ ಇನ್ ನೇಚರ್. ಓಕೆ, ಸ್ಪೆಸಿಫಿಕ್ ನೇಚರ್ ಅಂದ್ರೆ ಓನ್ಲಿ ಕೆಮಿಕಲ್ ಬಾಂಡ್ ಫಾರ್ಮೇಶನ್ ಮಾತ್ರ ಕೆಮಿಸ್ ಆಪ್ಷನ್ ಆಗುತ್ತೆ, ಅದರ್ವೈಸ್ ನಾಟ್ ಅಂತಕ್ಕಂಥದ್ದು. ಇದಾಗಲ್ಲ, ಫಿಸಿಕ್ಸ್ ಆಪ್ಷನ್ ಯಾರು ಬೇಕಾದರೂ ಅಬ್ಸರ್ವ್ ಆಗ್ಬೋದು ಅಂತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಪಾಯಿಂಟ್ ಬರೋದಾದ್ರೆ ಫಿಸಿಕ್ಸ್ ಆಪ್ಷನ್, ಇಟ್ ಈಸ್ ರಿವರ್ಸಿಬಲ್ ಇನ್ ನೇಚರ್. ಇಟ್ ಈಸ್ ಎ ರಿವರ್ಸಿಬಲ್ ಇನ್ ನೇಚರ್ ಅಂತ ಹೇಳ್ತೀವಪ್ಪ. Physical adsorption is a reversible in nature, but in chemical adsorption it is a irreversible in nature. ಇದು ರಿವರ್ಸಿಬಲ್ ನೇಚರ್, ಇದು irreversible in nature. It is an irreversible in nature. Okay, ಫೋರ್ತ್ ಪಾಯಿಂಟ್ ಬರೋದಾದ್ರೆ ನಿಮಗೆ ಫ್ಯಾಕ್ಟರ್ಸ್ ಹೇಳಿದೆ, ಸರಿನಾ? ಲೋ ಟೆಂಪರೇಚರ್ ಫೇವರ್ಸ್ ದ ಫಾರ್ಮೇಶನ್ ಆಫ್ ಫಿಸಿಕ್ಸ್ ಆಪ್ಷನ್ ಅಂತಕ್ಕಂಥದ್ದು. ಲೋ ಟೆಂಪರೇಚರ್ ಅಂಡ್ ಹೈ ಪ್ರೆಷರ್. ಹೈ ಪ್ರೆಷರ್ ಫೇವರ್ಸ್ ದ physics option. Okay, physics option the favorable conditions ಏನಪ್ಪ? low temperature and high pressure. But in case of chemis option, high temperature and low pressure. Favors chemis option. or chemical adsorption or chemis option ಅಂತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಫಿಫ್ತ್ ಪಾಯಿಂಟ್ ಬರೋದಾದ್ರೆ ಎಂಥಾಲಪಿ ಆಫ್ ಅಡ್ಸಾರ್ಪ್ಷನ್ ಈಸ್ ವೆರಿ ಲೋ. ಎಂಥಾಲಪಿ ಆಫ್ ಅಡ್ಸಾರ್ಪ್ಷನ್ ಈಸ್ ವೆರಿ ಲೋ. ಓಕೆ, ಇಟ್ಸ್ ವ್ಯಾಲ್ಯೂ ಗೊತ್ತಿದೆ ನಿಮಗೆ, 20 to
40 kilojoule per mole, 20 to 40 kilojoule per mole in case of physics option. But in case of chemistry option, enthalpy of adsorption, enthalpy of adsorption, enthalpy of adsorption, enthalpy of adsorption is very high, is very high, and its value it becomes 80 to 200 kilojoule per mole, 80 to 200 kilojoule per mole. Enthalpy of adsorption is very high, but in case of physical adsorption, enthalpy of adsorption is very low ಅಂತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಅಂತ ಹೇಳೋದಾದ್ರೆ 6th ಪಾಯಿಂಟ್ ಹೇಳೋದಾದ್ರೆ ಫಿಸಿಕ್ಸ್ ಆಪ್ಷನ್ ಈಸ್ ಎ ಮಲ್ಟಿ ಲೇಯರ್. ಫಿಸಿಕ್ಸ್ ಆಪ್ಷನ್ ಈಸ್ ಎ ಮಲ್ಟಿ ಲೇಯರ್. ಯಾಕೆ ಮಲ್ಟಿ ಲೇಯರ್ ಅಂತ ಹೇಳ್ತೀವಿ ಅಂದ್ರೆ, ನೀವು ಪ್ರೆಷರ್ ಇನ್ಕ್ರೀಸ್ ಮಾಡಿದಾಗ ಎಕ್ಸ್ಟೆಂಟ್ ಆಫ್ ಅಡ್ಸಾರ್ಪ್ಷನ್ ಕೂಡ ಏನಾಗುತ್ತಿರುತ್ತೆ, ಇನ್ಕ್ರೀಸ್ ಆಗ್ತಿರುತ್ತೆ. ಮ್ಯಾಕ್ಸಿಮಮ್ ಮಾಲಿಕ್ಯುಲರ್ ಸ್ಪೀಶೀಸ್ ಹೋಗಿ ಸಾಲಿಡ್ ಸರ್ಫೇಸ್ ಮೇಲೆ ಕಲೆಕ್ಟ್ ಆಗ್ತಿರುತ್ತೆ, ಮಲ್ಟಿ ಲೇಯರ್ ಅಂತಕ್ಕಂಥದ್ದು. ಬಟ್ ಇನ್ ಕೇಸ್ ಆಫ್ ಕೆಮಿಸ್ ಆಪ್ಷನ್ ಯೂನಿಲೇಯರ್ ಅಂತಕ್ಕಂಥ, ನೀವು ಏನೇ ಪ್ರೆಷರ್ ಅಪ್ಲೈ ಮಾಡಿ ಒಂದ್ಸತಿ ಅಡ್ಸಾರ್ಪ್ಷನ್ ಆಯ್ತು ಅಂದ್ರೆ ಮತ್ತೆ ಅದು ಎಕ್ಸ್ಟ್ರಾ ಆಗೋದಿಲ್ಲ, ಅಂದ್ರೆ ಯೂನಿಲೇಯರ್ ಅಂತಕ್ಕಂಥದ್ದು. ಕೆಮಿಕಲ್ ಅಡ್ಸಾರ್ಪ್ಷನ್ ಈಸ್ ಯೂನಿಲೇಯರ್, ಬಟ್ ಫಿಸಿಕಲ್ ಅಡ್ಸಾರ್ಪ್ಷನ್ ಈಸ್ ಮಲ್ಟಿ ಲೇಯರ್ ಅಂತಕ್ಕಂಥದ್ದು. ಓಕೆ, ದೀಸ್ ಆರ್ ದ ಸಮ್ ಇಂಪಾರ್ಟೆಂಟ್ ಡಿಫರೆನ್ಸಸ್ ಬಿಟ್ವೀನ್ ಫಿಸಿಕಲ್ ಅಡ್ಸಾರ್ಪ್ಷನ್ ಅಂಡ್ ಕೆಮಿಕಲ್ ಅಡ್ಸಾರ್ಪ್ಷನ್ ಅಂತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಅಡ್ಸಾರ್ಪ್ಷನ್ ಆಫ್ ಗ್ಯಾಸ್ ಅಂತಕ್ಕಂಥದ್ದು ಬರುತ್ತೆ ಮಕ್ಕಳೇ. ಫ್ಯಾಕ್ಟರ್ಸ್ affecting on adsorption of gas, on adsorption of gases ಅಥವಾ ಗ್ಯಾಸ್ ಅಂತಕ್ಕಂಥದ್ದು. ಯಾವ್ಯಾವ ಫ್ಯಾಕ್ಟರ್ಸ್ ಡಿಪೆಂಡ್ ಆಗುತ್ತೆ? ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಆನ್ ಅಡ್ಸಾರ್ಪ್ಷನ್ ಆಫ್ ಎ ಗ್ಯಾಸ್. ಓಕೆ, ಅಡ್ಸಾರ್ಪ್ಷನ್ ಆಫ್ ಎ ಗ್ಯಾಸ್ ಆನ್ ಯಾವ್ದ್ರ ಮೇಲೆ ಅಂದ್ರೆ ಸಾಲಿಡ್. ಗ್ಯಾಸ್ ಆನ್ ಎ ಸಾಲಿಡ್ ಅಂತ ಹೇಳಲ್ಲ. ಓಕೆ, ಏನೇನ್ ಫ್ಯಾಕ್ಟರ್ಸ್ ಡಿಪೆಂಡ್ಸ್ ಆಗುತ್ತಪ್ಪ ಅಂತಂದ್ರೆ, ನೇಚರ್ ಆಫ್ ಅಡ್ಸಾರ್ಬೇಟ್ ಅಂತಕ್ಕಂಥದ್ದು. ನೋಡಿ, ಅಡ್ಸಾರ್ಬೇಟ್ ಅಂದ್ರೆ ಲಿಕ್ವಿಫಿಯಬಲ್, ನಾನ್ ಲಿಕ್ವಿಫಿಯಬಲ್ ಗ್ಯಾಸಸ್ ಅಂತ ಹೇಳ್ತೀವಲ್ವಾ. ದ ಈಸಿಲಿ ಲಿಕ್ವಿಫಿಯಬಲ್ ಗ್ಯಾಸಸ್ ಅಡ್ಸಾರ್ಪ್ಷನ್ ಮೋರ್ readily ಕಂಪೇರ್ ಟು ನಾನ್ ಲಿಕ್ವಿಫಿಯಬಲ್ ಗ್ಯಾಸಸ್ ಅಂತಕ್ಕಂಥದ್ದು. ನೇಚರ್ ಆಫ್ ಅಡ್ಸಾರ್ಬೆಂಟ್. ಓಕೆ, ನೇಚರ್ ಆಫ್ ಅಡ್ಸಾರ್ಬೆಂಟ್ ಅಂತಕ್ಕಂಥದ್ದು. ಅಡ್ಸಾರ್ಬೆಂಟ್ ಅಂತ ತಗೊಂಡಾಗ ನಿಮಗೆ ನೇಚರ್ ಅಂತ ನೋಡಿ, ಫಾರ್ ಎಕ್ಸಾಂಪಲ್ ಇವಾಗ ರಫ್ ಸರ್ಫೇಸ್ ಮತ್ತೆ ಸ್ಮೂತ್ ಸರ್ಫೇಸ್ ಅಂತ ಬರುತ್ತಪ್ಪ. ಎಲ್ಲಿ ಮ್ಯಾಕ್ಸಿಮಮ್ ಅಡ್ಸಾರ್ಪ್ಷನ್ ಆಗುತ್ತೆ ಅಂದ್ರೆ ರಫ್ ಸರ್ಫೇಸ್ ನಲ್ಲಿ ಎಕ್ಸ್ಟೆಂಟ್ ಆಫ್ ಅಡ್ಸಾರ್ಪ್ಷನ್ ವಿಲ್ ಬಿ ಮೋರ್ ಆರ್ ಮ್ಯಾಕ್ಸಿಮಮ್ ಅಂತಕ್ಕಂಥದ್ದು. ಹಾಗಾಗಿ ನೇಚರ್ ಆಫ್ ಅಡ್ಸಾರ್ಬೆಂಟ್ ಅಂತ ಹೇಳಿದಾಗ ಅದ್ರ ನೇಚರ್ ತಗೊಂಡಾಗ ಅಮಾರ್ಫಸ್ ಮತ್ತೆ ಕ್ರಿಸ್ಟಲೈನ್, ಹಾಗಾಗಿ ಅಮಾರ್ಫಸ್ ಅಲ್ಲಿ ಅಡ್ಸಾರ್ಪ್ಷನ್ ವಿಲ್ ಬಿ ಮ್ಯಾಕ್ಸಿಮಮ್ ಅಂತಕ್ಕಂಥದ್ದು. ಅನದರ್ ಒನ್ ಟೆಂಪರೇಚರ್. ಓಕೆ, ಟೆಂಪರೇಚರ್ ಅಂತಕ್ಕಂಥ ಕಾನ್ಸೆಪ್ಟ್. ಟೆಂಪರೇಚರ್, ಹಾಗಾದ್ರೆ ಇನ್ ಕೇಸ್ ಆಫ್ ಫಿಸಿಕಲ್ ಅಡ್ಸಾರ್ಪ್ಷನ್ ಲೋ ಟೆಂಪರೇಚರ್ ಫೇವರ್ಸ್ ದ physical adsorption, but in case of chemical adsorption high temperature favors the chemical adsorption. ಅಂದ್ರೆ ತುಂಬಾ ಎಕ್ಸ್ಟೆಂಟ್ ಆಫ್ ಅಡ್ಸಾರ್ಪ್ಷನ್ ತುಂಬಾ ಜಾಸ್ತಿ ಇರುತ್ತೆ. ಓಕೆ, 4th ಪಾಯಿಂಟ್ ಹೇಳೋದಾದ್ರೆ ಸರ್ಫೇಸ್ ಏರಿಯಾ ಆಫ್ adsorbent. Okay, if it increases the surface area, the extent of adsorption are also increases, both in physical adsorption and chemical adsorption. These are the factors defect on the adsorption of a gas on the solid. What are the factors depends on adsorption of gas on a solid ಅಂತ ಕೇಳಿದಾಗ, first point nature of adsorbent, temperature and surface area of adsorbent ಅಂತಕ್ಕಂಥದ್ದು. But this difference is very important in your theory examination students. Okay.